ಕಳ್ಳನೊಬ್ಬ ಮನೆಯ ಬಾಗಿಲು ಒಡೆದು ಒಳನುಗ್ಗಿ ಬಳಿಕ ಮನೆಯ ಬಳಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಕಳವು ಮಾಡಿರುವ ಘಟನೆ ಏಪ್ರಿಲ್ 19ರ ಮುಂಜಾನೆ ಕಾರ್ಕಳದ ಕಸಬಾ ಗ್ರಾಮದ ಆನಂದನಗರದಲ್ಲಿ ನಡೆದಿದೆ. ಆನಂದನಗರದ ಸ್ಟಾರ್ ಕೇಬಲ್ ನೆಟ್ವರ್ಕ್ ಸಮೀಪದ ಕರಿಯಕಲ್ಲು ನಿವಾಸಿ ಹರೀಶ್ ಶೆಟ್ಟಿ ಎಂಬುವವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ಉಜಿರೆಯಲ್ಲಿ ಕೆಲಸ ಮಾಡಿಕೊಂಡಿರುವ ಹರೀಶ್ ಇವರು ಏಪ್ರಿಲ್ 16ರಂದು ಬೆಳಿಗ್ಗೆ ಮನೆಗೆ ಬೀಗ ಹಾಕಿ ತೆರಳಿದ್ದರು. ಏಪ್ರಿಲ್ 19ರಂದು ಬೆಳಿಗ್ಗೆ ಸಂಬಂಧಿಕರು ಕರೆ ಮಾಡಿ ಮನೆಯ ಬಾಗಿಲು ಒಡೆದಿರುವ ಬಗ್ಗೆ ಮಾಹಿತಿ ನೀಡಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಕಳ್ಳನು ಏಪ್ರಿಲ್ 19ರ ಮುಂಜಾನೆ ವೇಳೆ ಮನೆಯ ಮುಖ್ಯ ಬಾಗಿಲನ್ನು ಯಾವುದೋ ಸಾಧನದಿಂದ ತೆರೆದು ಒಳ ಪ್ರವೇಶಿಸಿದ್ದು ಮನೆಯೊಳಗಿದ್ದ ಕಪಾಟಿನ ಬೀಗ ಮುರಿದು ಬಟ್ಟೆ ಬರೆಗಳನ್ನು ಚಲ್ಲಾಪಿಲ್ಲಿ ಮಾಡಿದ್ದಾನೆ. ಬಳಿಕ ಮನೆಯೊಳಗೆ ಇರಿಸಲಾಗಿದ್ದ ಸ್ಕೂಟಿಯ ಕೀಯನ್ನು ಪಡೆದು ಮನೆಯ ಅಂಗಳದಲ್ಲಿ ನಿಲ್ಲಿಸಿದ್ದ ವಾಹನವನ್ನೇ ಚಲಾಯಿಸಿಕೊಂಡು ಪರಾರಿಯಾಗಿದ್ದಾನೆ. ಘಟನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಈ ಕುರಿತು ಹರೀಶ್ ಶೆಟ್ಟಿ ಅವರು ನೀಡಿದ ದೂರಿನನ್ವಯ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ನನ್ನ ಹೆಸರು ಹರೀಶ. ನಾನು ಕಳಿಕಂಬ ಕರಿಕಲ್ಲು ನಿವಾಸಿ. ನಿನ್ನೆ ಬೆಳಿಗ್ಗೆ ಒಂದು 4:15 5ವರೆಗೆ ನಮ್ಮ ಮನೆಯಲ್ಲಿ ಇದು ಕಳ್ಳತನ ಆಗಿದೆ. ಅಂದರೆ ನಮ್ಮದು ಮನೆಯವರೆಲ್ಲ ಈಗ ಶಾಲೆಗೆ ರಜೆ ಇರುವ ಕಾರಣ ಎಲ್ಲ ಪುತ್ತೂರಿಗೆ ಹೋಗಿರುತ್ತಾರೆ. ನಾನಂದರೆ ಉಜಿರೆ ಒಂದು ಹೋಟೆಲಲ್ಲಿ ವರ್ಕ್ ಮಾಡ್ತಿದ್ದೇನೆ. ಹಾಗಾಗಿ ನಾನು ವಾರಕ್ಕೊಂದು 2 ಸರಿ ಇಲ್ಲಿಗೆ ಬಂದು ಹೋಗ್ತಿದ್ದೆ. ಅಂದರೆ ಮೊನ್ನೆ 15 ತಾರೀಕು ರಾತ್ರಿ ಬಂದಿದ್ದೆ. 16ಕ್ಕೆ ಇಲ್ಲಿಂದ ನಾನು ಉಜಿರೆಗೆ ಹೋಗಿದ್ದೆ. ಈಗ ನಿನ್ನೆ ಬೆಳಿಗ್ಗೆ ನನಗೆ ತಮ್ಮ ಫೋನ್ ಮಾಡಿ ಹೀಗೆ ನಿನ್ನ ಮನೆಯದ್ದು ಬಾಗಿಲದು ಬೀಗ ಬಿದ್ದ ಸ್ಥಿತಿಯಲ್ಲಿ ಉಂಟು, ಯಾರ ಬಂದಾಗೆ ಉಂಟು ಅಂತ ಹೇಳಿ ಫೋನ್ ಮಾಡಿದ. ಬಂದು ನೋಡುವಾಗ ಬೀಗ ಕೆಳಗೆ ಬಿದ್ದಿದೆ. ಬೀಗ ಹೊಡೆದು ಕೆಳಗೆ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಚಪ್ಪಲಿತ್ತು, ಮತ್ತು ಇಲ್ಲಿ ಸಬ್ಬಲ್ ಅಲ್ಲೊಂದಿತ್ತು, 2 ಸಬ್ಬಲಿತ್ತು. ಮತ್ತು ನಾನು ಬರೋ ಮುಂಚೆನೇ ಅವರು ಪೊಲೀಸರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ನಾನು ಬರುವಾಗ ಮತ್ತು ಪೊಲೀಸರು ಇಲ್ಲಿಗೆ ಅಷ್ಟೊತ್ತಿಗೆ ಬಂದು ಗೇಟ್ ತೆಗೆದು ಓಪನ್ ಮಾಡಿ ಒಳಗೆ ಹೋಗುವಾಗ ಇಲ್ಲಿ ನಮ್ಮದೇ ಒಳಗಡೆ ಇದು ಕಪಾಟನ್ನು ಒಡೆದು ಅದರದ್ದು ಲಾಕರ್ ಸಹ ಒಡೆದು ಅದರದ್ದೆಲ್ಲ ಇದ್ದ ಐಟಮ್ ಎಲ್ಲ ಕೆಳಗೆ ಹಾಕಿದ್ರು. ಅದರ ಡೋರ್ ಎಲ್ಲ ಮುರಿದಿದ್ರು. ಒಳಗೆ ಇದ್ದ ಅದೊಂದು ಒಳಗಡೆ ಒಂದು ಇದಿತ್ತು, ನಮ್ಮ ಕತ್ತಿ ಮತ್ತು ಕತ್ತರಿ ಇತ್ತು, ಅದರ ಮುಖಾಂತರ ಹೊಡೆದಿರ್ಬೇಕು. ಅದು ಮಂಚದಲ್ಲಿ ಬಿದ್ದಿದ್ರು. ಎಲ್ಲ ಬಟ್ಟೆ ಎಲ್ಲ ಆಚೆ ಈಚೆ ಅಸ್ತವ್ಯಸ್ತ ಆಗಿತ್ತು. ಮತ್ತು ಪೊಲೀಸರು CCTV ಚೆಕ್ ಮಾಡುವಾಗ ಅವರು ಬಂದ ಟೈಮ್ ಒಂದು 4:30ಕ್ಕೆ ಇಲ್ಲಿಗೆ ಈ ಗೇಟ್ ಮುಖಾಂತರ ಎಂಟ್ರಿ ಕೊಟ್ಟಿದ್ರು. ಇಲ್ಲಿ ಬಂದು ಅದರ ನಂತರ ಇಲ್ಲಿ ಬೈಕ್ ಇತ್ತು, ಇಲ್ಲಿ ನಮ್ಮದು 2 ವೀಲರ್, ಇದರ ಪಕ್ಕದಲ್ಲ ಹೋಗಿ ಡೋರ್ ನೋಡಿ ಅದರ ನಂತರ ಪುನಃ ಏನು ಸಿಗಲಿಲ್ಲ ಅಂತ ಅಲ್ಲಿ ಹುಡುಕಿದ್ರು. ಆ ಕಡೆ ಹೋಗಿ ಸೈಡಲ್ಲಿ ಕೆಳಗಡೆ ಅಲ್ಲಿಂದ ಏನಿಲ್ಲದ ಕಾರಣ ಸೀದಾ ಈ ಟ್ಯಾರಿಸ್ಗೆ ಹೋಗಿ ಆ ಕಡೆ ನಂದು ತಮ್ಮಂದು ಮನೆ ಇದು ಶೆಡ್ಡಿಗೆ ಹೋಗಿ ಅಲ್ಲಿ ಒಂದು ಇದಿತ್ತು ಸಬಲ್, ಅದನ್ನು ಇಟ್ಕೊಂಡು ಬಂದು ಡೋರ್ ಇದ್ದು ಲಾಕ್ ಬ್ರೇಕ್ ಮಾಡಿ ಸೀದಾ ಒಳಗೆ ಹೋಗಿದ್ದಾನೆ. ಒಂದು ಸಾಧಾರಣ ಒಂದು 26 ನಿಮಿಷ ಒಳಗಡೆನ ಎಲ್ಲ ಹೊಡಿದಿದ್ದಾನೆ ಎಲ್ಲ ಇದು ಕಪಾಟ್ ಮತ್ತೆಲ್ಲ. ಮತ್ತು ಹೊರಗಡೆ ಬಂದು ಒಂದು ನಂದು ಹೆಲ್ಮೆಟ್ ಇಟ್ಕೊಂಡು 2 ವೀಲರ್ದು ಕೀ ಇಟ್ಕೊಂಡು ಅದನ್ನು ಆ ಕಡೆ ದುಡ್ಕೊಂಡು ಹೋಗಿ ಹೊರಗಡೆ ಕೊಂಡೋದ. ಅದು ಸ್ಟಾರ್ಟ್ ಆಗಲಿಲ್ಲ ಅಂತ ಹೇಳಿ ಅದನ್ನು ಮತ್ತು ಕಳ್ಕೊಂಡು ಆ ಕಡೆ ಹೋಗಿದ್ದಾನೆ. ಮತ್ತು ನಂದು 2 ವೀಲರ್ ಅನ್ನು ತಗೊಂಡು ಹೋಗಿದ್ದಾನೆ. ಪೊಲೀಸ್ನವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ನಂತರ FIR ಆಗಿದೆ. ಅವರು ಸಹ ಬಂದು ಸ್ಥಳ ಎಲ್ಲ ಪರಿಶೀಲನೆ ಮಾಡಿ FIR ಕಾಪಿ ಎಲ್ಲ ನಮಗೆ ಕೊಟ್ಟಿರುತ್ತಾರೆ. ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಿ ನನ್ನ ಕಳೆದು ಹೋದ ದ್ವಿಚಕ್ರ ವಾಹನವನ್ನು ಪತ್ತೆ ಕೊಡಬೇಕು ಅವರಲ್ಲಿ ಎಂದು ಮನವಿ ಮಾಡುತ್ತಿದ್ದೇನೆ. ನಾನು ಇನ್ನೂ ಇಂತಹ ಕೃತ್ಯಗಳು ಆಗದಾಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಒಂದು ವಿನಂತಿ ಮಾಡುತ್ತಿದ್ದೇನೆ.